ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೊತ್ತಂಬರಿ ಬೀಜನ ಹಾಕ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ಅಂದರೆ ಕೊತ್ತಂಬರಿ ಬೀಜನ ನೆಲಕ್ಕೆ ಹಾಕ್ಕೊಂಡು ಬೆಳೆಸ್ಕೊಳ್ಳೋಕ್ಕೆ ಅಂತ. ಸೊ ಮೊದಲಿಗೆ ನಾನು ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಗುಳಿ ಕೊಕ್ಕೆಯಿಂದ ಅದನ್ನೆಲ್ಲನೂ ಅಂದರೆ ಗಟ್ಟಿ ಇರುತ್ತಲ್ವ ಮಣ್ಣು, ಅದನ್ನ ಸ್ವಲ್ಪ ಸಡಿಲ ಮಾಡಿಕೊಂಡೆ. ಸೊ ನನಗೆ ಎಷ್ಟು ಬೇಕು ಅಷ್ಟೇ ನಾನು ಹುಲ್ಲೆಲ್ಲ ತೆಕ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ನಾನು ಕೊತ್ತಂಬರಿ ಬೀಜಗಳನ್ನ ಸ್ಪ್ರೆಡ್ ಮಾಡ್ಕೊತೀನಿ. ತುಂಬ ಮಟ್ಟದಲ್ಲಿ ಹಾಕುವಾಗ ಕೊತ್ತಂಬರಿ ಬೀಜ ಜೊತೆ ಗೊಬ್ಬರ ಕೂಡ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ. ನಾನಿಲ್ಲಿ ಯಾವುದೇ ರೀತಿ ಗೊಬ್ಬರ ಯೂಸ್ ಮಾಡಿದೆ. ಹಾಗೆ ನನ್ನ ಹತ್ರ ಏನು ಕೊತ್ತಂಬರಿ ಬೀಜ ಇದೆ ಅದನ್ನು ಮಾತ್ರ ಹಾಕ್ಕೊತಿದ್ದೀನಿ. ಸೊ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ನೋಡಿ. ಸ್ಪ್ರೆಡ್ ಆದ ನಂತರ ಮತ್ತೆ ಆ ಗುಳಿ ಕೊಕ್ಕೆಯಿಂದ ಕೆರಿಬೇಕು. ಯಾಕಂತ ಹೇಳಿದರೆ ಮೇಲೆ ಇದ್ದರೆ ಬೀಜಗಳು ಹುಳಗಳು ಅಥವಾ ಇರುವೆಗಳು ಅಥವಾ ಹಕ್ಕಿಗಳೇನಾದ್ರು ತಿಂದುಬಿಡುತ್ತೆ ಅಂತ ಹೇಳಿ ಅದು ಮಣ್ಣೊಳಗಡೆ ಸೇರಿಕೊಳ್ಳಿ ಅಂತ ಹೇಳಿ ಮತ್ತೊಂದು ಸಲ ಅದನ್ನ ಮಿಕ್ಸಪ್ ಮಾಡಿದ್ರೆ ಅಂದರೆ ಕೆರ್ಕೊಂಡ್ರೆ ಮಿಕ್ಸ್ ಆಗುತ್ತೆ. ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ರೀತಿ ಸೊಪ್ಪುಗಳಾಗಲಿ ತರಕಾರಿಗಳಾಗಲಿ ಮನೆಯಲ್ಲೇ ಬೆಳ್ಕೊತೀವಿ. ಯಾಕಂತ ಹೇಳಿದರೆ ಸ್ಪೇಸ್ ಇದೆ. ಸ್ಪೇಸ್ ಇದ್ದರೂ ಕೆಲವರು ಬೆಳೆಯಲ್ಲ. ಅದು ಬೆಳೆಸೋ ಅನ್ನೋದೊಂದು ಅಮ್ಮನಿಗೂ ತುಂಬ ಇದೆ. ಸೊ ಅವರಿಂದ ನನಗೂ ಬಂದಿದೆ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ಮತ್ತು ತೊಂಡೆಕಾಯಿ ಅಂತೂ ಕಾಮನ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಥರ ಎಲ್ಲ ಬೀನ್ಸು, ಟೊಮ್ಯಾಟೊ, ಮೆಣಸಿನ್ಕಾಯಿ ಇದೆಲ್ಲ ನಾವು ಜಾಸ್ತಿ ಮನೆಯಲ್ಲೇ ಬೆಳ್ಕೊಂಡು ಯೂಸ್ ಮಾಡ್ಕೊತೀವಿ. ಕೆಲವೊಂದು ಸಲ ಸಣ್ಣ ಈರುಳ್ಳಿ ಕೂಡ ಬೆಳೆದಿದ್ವಿ. ಕೆಲವೊಂದು ಸಲ ತುಂಬ ಪ್ರಮಾಣದಲ್ಲಿ ಮಾರ್ಕೆಟಿಗೆ ಕೊಡೋಷ್ಟು ಮೂಲಂಗಿ, ಗೆಡ್ಡೆಕೋಸು ಅವೆಲ್ಲ ಬೆಳಿತೀವಿ. ಇವಾಗ ರೀಸೆಂಟಾಗಿ ಬೆಳೀತಿಲ್ಲ. ಒಂದು ವರ್ಷದಿಂದ ಬೆಳೀತಿಲ್ಲ. ಒಂದು ವರ್ಷದಿಂದ ಹಿಂದೆ ತುಂಬ ಬೆಳೀತಿದ್ವಿ. ಸೊ ಈಗ ಮಾರ್ಕೆಟಿಗೆ ತೊಗೊಂಡು ಹೋಗೋರಿಲ್ಲ ಅನ್ನೋ ರೀಸನ್ಗೋಸ್ಕರ ಅದನ್ನೆಲ್ಲ ಮಾಡ್ತಿಲ್ಲ. ಸೊ ಇದೆಲ್ಲ ನೀಟಾಗಿ ಆವಾಗಲೇ ಹೇಳ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಅಂತ ಅಂದ್ಕೊಬೇಡಿ, ಅದನ್ನ ಪ್ರಾಪರ್ ವರ್ಡ್ ಹೇಳೋಕ್ಕೆ ಬರ್ತಿಲ್ಲ ಅಂದರೆ. ಸೊ ಹಾಗಾಗಿ ಆ ಥರ ಹೇಳ್ತಿದ್ದೀನಿ. ಸೊ ಇವಾಗ ಇದ್ರ ಮೇಲೆ ನೀರು ಹಾಕ್ಕೊಳ್ಳೋಣ. ಸೊ ನಾನೆಲ್ಲೇ ಒಂದು ಚಿಕ್ಕ ಡ್ರಮ್ ಇತ್ತು, ಅದನ್ನು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀವಿ. ಯಾಕಂತ ಹೇಳಿದರೆ ಇದು ಎಮ್ಮೆ ಮತ್ತು ಹಸುಗೆ ನೀರು ಕುಡಿಸೋಕ್ಕೆ. ಸೊ ಇವಾಗ ನೀರು ತೊಗೊಂಡೋಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ. ಇದಕ್ಕೆ ನೀರು ಹಾಕೋವಂಥದ್ದೊಂದು ಕ್ಯಾನ್ ಸಿಗುತ್ತೆ, ಅದು ನನಗೆ ಈಗ ಕೈ ಸಿಗಲಿಲ್ಲ. ಸೊ ಆದ ಕಾರಣ ಈ ಥರನೇ ಹಾಕ್ಕೊತೀನಿ. ಮಣ್ಣು ಆಲ್ರೆಡಿ ಹದ ಆಗಿತ್ತು. ಹಿಂದಿನ ದಿನ ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ಬಟ್ ಆದ್ರೂ ನಾವು ಬೀಜ ಹಾಕಿದ ಮೇಲೆ ನೀರು ಹಾಕಬೇಕಲ್ವ. ಸೊ ಬನ್ನಿ ಇವಾಗ ಇಲ್ಲಿ ಕುಂಬಳ ಬೀಜ ಮತ್ತು ನನ್ನ ಹತ್ರ ಬೀನ್ಸ್ ಇತ್ತು. ನಾನು ಇವತ್ತು ಕುಂಬಳ ಬೀಜ ನಡಲಿಲ್ಲ, ಬೀನ್ಸ್ನ ಹಚ್ಚಿದ್ದೀನಿ. ಬೀನ್ಸ್ನ ನಾನು ಮರಗಳ ಬುಡದಲ್ಲಿ ನೆಟ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಬೀನ್ಸ್ ಹಬ್ಬುತ್ತಲ್ವ, ಹಬ್ಬೋದ್ಮೇಲೆ ಚೆನ್ನಾಗಿ ಅಂದರೆ ಕಾಯಿ ಬಿಡುತ್ತೆ ಅಂತ ಹೇಳಿ, ಬೀನ್ಸ್ ಕಾಯಿ ಬಿಡುತ್ತೆ ಅಂತ ಹೇಳಿ ಒಂದು ಅಡಿಕೆ ಸಸಿ ಹಾಗೆ ಪಪ್ಪಾಯಿ ಮರ ಮತ್ತು ಬಟರ್ಫ್ರೂಟ್ ಬುಡಕ್ಕೆಲ್ಲ ಹಾಕ್ಕೊಂಡೆ. ಸೊ ಬನ್ನಿ ನೆಕ್ಸ್ಟ್ ಹಾಕ್ಕೊಂಡ ನಂತರ ಅದು ಕೂಡ ನೀರು ಹಾಕ್ಕೊಳ್ಳೋಣ. ನೋಡಿ ಈ ವೀಕಲ್ಲಿ ಅದು ಮೊಳಕೆ ಬಂದಿದೆ, ಕಾಣಿಸ್ತಿದೆ ಅಂದ್ಕೊತೀನಿ. ಅಂದರೆ ಒಂದೇ ದಿನ ಮಳೆ ಹುಯ್ದಿದ್ದಕ್ಕೆ ಅದು ಫುಲ್ಲು ಒಂದೇ ದಿನ ಜಾಸ್ತಿ ಹುಯ್ದಿತ್ತು. ಅದಕ್ಕಿಂತ ಹಿಂದೆ ಒಂದು ಸಲ ಸುಮ್ಮನೆ ಸಾಧಾರಣ ಮಳೆ ಹುಯ್ದಿತ್ತು. ಅಷ್ಟಕ್ಕೆ ಎಷ್ಟು ಸೂಪರ್ಬಾಗಿ ಸಿಗ್ರಿದೆ. ನೆಕ್ಸ್ಟ್ ವೀಕಲ್ಲಿ ಮಲ್ಲಿಗೆ ಹೂ ಬರ್ಬೋದು ಅನಿಸುತ್ತೆ. ಆವಾಗ ನಿಮ್ಗೆ ಅದನ್ನ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.